ಸೊ ಹಾಯ್ ಹೆಲೋ ದಿಸ್ ಈಸ್ ಆಜಮ್ ಪಾಷಾ ಅಗೇನ್. ಆಲ್ರೆಡಿ ಸಿವಿಕ್ ಸಬ್ಜೆಕ್ಟ್ಸ್ ಅಲ್ಲಿ ನಾನು ನೋಡ್ತಿದ್ದೀರಾ. ಇವಾಗ ಮತ್ತೆ ನಿಮ್ಮ ಜೊತೆ ಎಲ್ಲ ಸೇರಿ ಬೇರೆ ನದಿನ ದಾಟಬೇಕು ಅಂತ ಬಂದಿದ್ದೀನಿ. ಅಂದ್ರೆ 10th ಕ್ಲಾಸ್ನ ಹಿಂದಿ ಸಬ್ಜೆಕ್ಟ್ನ ಕ್ಯಾರಿ ಮಾಡಬೇಕು ಅಂತ ಬಂದಿದ್ದೀನಿ. ಅದರಲ್ಲಿ ಕೋರ್ಸ್ ಬಿ ಫಸ್ಟ್ ಚಾಪ್ಟರ್ನ ಸ್ಟಾರ್ಟ್ ಮಾಡಕ್ಕೆ ಹೊರಟಿದ್ದೀನಿ. ಸೊ ಎಲ್ಲರೂ ಟೆಕ್ಸ್ಟ್ ಬುಕ್ಸ್ ಇಟ್ಕೊಂಡು ರೆಡಿಯಾಗಿ. ಲ್ಯಾಂಗ್ವೇಜಸ್ಗೆ ಟೆಕ್ಸ್ಟ್ ಬುಕ್ಸ್ ಇದ್ರೆ ಒಳ್ಳೇದು ಅಂತ ಅನಿಸುತ್ತೆ. ಯಾಕಂದರೆ ನಾವು ಇಲ್ಲಿ ಸ್ವಲ್ಪ ಅರ್ಥ ಆಗದೇ ಇರೋ ಥರ ಬರೋದು, ನಿಮ್ಮ ಕೈಯಲ್ಲಿ ಟೆಕ್ಸ್ಟ್ ಬುಕ್ ಇರೋದ್ರಿಂದ ಯೂಸ್ ಆಗುತ್ತೆ. ಜೊತೆಗೆ ನಾನು ಟೆಕ್ಸ್ಟ್ ಬುಕ್ ಇಟ್ಕೊಂಡಿದ್ದೀನಿ. ಹಾರ್ಡ್ ಕಾಪಿ ಇಲ್ಲ, ಅದಕ್ಕೆ ಸಾಫ್ಟ್ ಕಾಪಿ ಟೆಕ್ಸ್ಟ್ ಬುಕ್ಕಿನ ಮೇಂಟೈನ್ ಮಾಡ್ತಿದ್ದೀನಿ. ಸೊ ಫಸ್ಟ್ ಸ್ಟಾರ್ಟ್ ಮಾಡೋಣ. ಟೆಕ್ಸ್ಟ್ ಬುಕ್ ನೇಮ್ ಬಂದು ಸ್ಪರ್ಶ್ ಭಾಗ್ 2 ಅಂತ. ಇದರಲ್ಲಿ ಪದ್ಯ ಭಾಗ್ ಗದ್ಯ ಭಾಗ್ ಅಂತ 2 ಡಿವೈಡ್ ಆಗಿರುತ್ತೆ. ಈ ಪದ್ಯ ಭಾಗದಲ್ಲಿ ಫಸ್ಟ್ ಇದು ಬಂದು ಸಾಖಿ ಅಂತ. ಫಸ್ಟ್ ಚಾಪ್ಟರ್ ನೇಮ್ ಸಾಖಿ. ಇದನ್ನ ಬರೆದವರು ಕವಿ ಬಂದು ಕಬೀರ್ ದಾಸ್. ಕಬೀರ್ ದಾಸ್ ಬಗ್ಗೆ ಹೇಳಬೇಕು ಅಂದ್ರೆ ಇವರು ಬರ್ತ್ ಡೇಟ್ ಜನ್ಮ ಬಂದು 1398ರಲ್ಲಿ ಕಾಶಿಯಲ್ಲಿ ಆಗತ್ತೆ ಅಂತ ನಂಬಿರ್ತಾರೆ. ಅಂದ್ರೆ ಕನ್ಫರ್ಮೇಶನ್ ಇಲ್ಲ. ಇವ್ರ ಜನ್ಮ ಸ್ವಲ್ಪ ಡಿಫ್ರೆಂಟ್ ಸ್ಟೋರಿನೇ ಇರುತ್ತೆ. ಸೊ ಇವರಿಗೆ 120 ವರ್ಷ ಆಯಸ್ಸಾಗಿರುತ್ತೆ. ಇವ್ರ ಬಗ್ಗೆ ಇನ್ನು ಹೆಚ್ಚು ಹೇಳ್ಬೇಕನ್ನಪ್ಪ ಅಂದ್ರೆ ಇವರು ಯಾವುದೇ ಜಾತಿ ಧರ್ಮ ಅನ್ನೋದನ್ನ ನಂಬ್ತಾ ಇರಲಿಲ್ಲ. ಅಂದ್ರೆ ದೇವರಲ್ಲಿ ನಂಬಿಕೆ ಇತ್ತು, ಬಟ್ ಪರ್ಟಿಕ್ಯುಲರ್ ಆಗಿ ಒಂದೇ ಗಾಡ್ ಅಂದ್ರೆ ಒಂದೇ ಜಾತಿ ಧರ್ಮ ಅನ್ನೋದನ್ನ ನಂಬ್ತಾ ಇರಲಿಲ್ಲ. ಇವ್ರ ಪ್ರಕಾರ ದೇವರು ಒಬ್ಬನೇ, ಮತ್ತೆ ಅವನು ಇನ್ವಿಸಿಬಲ್ ಅಂದ್ರೆ ನೋಡೋದಕ್ಕಾಗಲ್ಲ, ಒಬ್ಬನೇ ಅಂತ ನಂಬ್ತಿದ್ರು. ಅಂಡ್ ಇವ್ರಿಗೆ ಈ ಥರದ ಭಾವನೆಗಳೇನಿದೆ ಅದು ಇವರ ಈ ಸಾಖಿಗಳಲ್ಲಿ ಅಂದ್ರೆ ಇವರ ಬರಹಗಳಲ್ಲಿ ಕ್ಲಿಯರ್ ಆಗಿ ವ್ಯಕ್ತ ಆಗತ್ತೆ. ಸೊ ಈ ಪದ್ಯದ ಬಗ್ಗೆ ಹೇಳಬೇಕು ಅಂದ್ರೆ ಸಾಖಿ ಶಬ್ದ ಸಾಕ್ಷಿ ಶಬ್ದ ಕಾಹಿ ತದ್ಭವ ರೂಪ ಹೈ. ಅಂದ್ರೆ ಈ ಸಾಖಿ ಅನ್ನೋ ಶಬ್ದ ಏನಿದೆ ಅದು ಸಾಕ್ಷಿ ಅನ್ನೋ ಪದದ ತದ್ಭವ ರೂಪ ಅಂತ ಅಂತಾರೆ. ಅಂದ್ರೆ ತತ್ಸಮ ತದ್ಭವ ಗೊತ್ತಲ್ವಾ. ಆಕ್ಚುಯಲ್ ವರ್ಡ್ ಏನಿರುತ್ತೆ ಅದು ತತ್ಸಮ, ಆದ್ರೆ ತದ್ಭವ ಬಂದು ಆಡು ಭಾಷೆಯಲ್ಲಿ ಅದು ಬೇರೆನೆ ಪ್ರೊನೌನ್ಸ್ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ತತ್ಸಮ ಅಂದ್ರೆ ಒಂದು ನಾರ್ಮಲ್ ತಗೊಂಡ ಬಸ್ ಅನ್ನೋದು ತತ್ಸಮ ಅಂದ್ರೆ ನಾವು ನಾರ್ಮಲ್ ಆಗಿ ಬಸ್ಸು ಅಂತೀವಲ್ಲ, ಅದು ತದ್ಭವ. ಈ ತರ ಸಾಕ್ಷಿ ಅನ್ನೋ ಪದದ ತದ್ಭವ ರೂಪ ಒಂದು ಇದು ಸಾಕ್ಷಿ. ಈ ಸಾಕ್ಷಿ ಅನ್ನೋ ಪದದ ಮೀನಿಂಗ್ ಏನಪ್ಪಾ ಅಂದ್ರೆ ಸಾಕ್ಷಿ ಅಂದ್ರೆ ಪ್ರತ್ಯಕ್ಷ ಜ್ಞಾನ ಅಂತ. ಪ್ರತ್ಯಕ್ಷ ಜ್ಞಾನ ಈ ಪದದ ಅರ್ಥ ಆಗಿರುತ್ತೆ. ಸಂತ್ ಸಂಪ್ರದಾಯಮೇ ಅನುಭವ ಜ್ಞಾನಿ ಕಾಹಿ ಅಂದ್ರೆ ಇದು ಪದ್ಯ ಪ್ರವೇಶ ಅಂತ ಇಂಟ್ರಡಕ್ಷನ್ ಪಾರ್ಟ್ ಇದೆ. ಇದಷ್ಟು ಬೇಕಾಗಿರೋದು ನಮಗೆ. ಇದರಲ್ಲಿ ಏನಂದ್ರೆ ಇದು ನಾವು ಕಬೀರ್ ದಾಸ್ನ ದೋಹೆಗಳು ಅಂತ ಕರಿತೀವಿ. ಕಬೀರ್ ದಾಸ್ಗೆ ದೋಹೆ ಅಂದ್ರೆ ದ್ವಿಪದಿಗಳು ಅಂತ, ಅಂದ್ರೆ 2 ಲೈನೇ ಇರುತ್ತೆ. ಸೊ ಇವಾಗ ಕಬೀರ್ ದಾಸ್ನ ದೋಹೆಗಳು ಸ್ಟಾರ್ಟ್ ಮಾಡೋದಕ್ಕೆ ಎಲ್ಲರೂ ರೆಡಿ ಆಗಿ. ಫಸ್ಟ್ ಏನಪ್ಪಾ ಅಂದ್ರೆ ಫಸ್ಟ್ ದೋಹೆ ಸಾಖಿ. ಲೆಸನ್ ಹೆಸರು ಸಾಖಿ. ಅದರಲ್ಲಿ ಫಸ್ಟ್ ಇದು ಬಂದು ಸಾಖಿ ಏಕ್. ಏನಪ್ಪಾ ಅಂತಾರಂದ್ರೆ ऐसी बाणी बोलिए मन का आपा खोए अपना तन शीतल करे औरों को सुख होए. ಇನ್ನೊಂದ್ಸತಿ ಹೇಳ್ತೀನಿ. ऐसी बाणी बोलिए मन का आपा खोए अपना तन शीतल करे औरों को सुख होए. ಇದರಲ್ಲಿ ಮೀನಿಂಗ್ಸ್ನ ಅರ್ಥ ಮಾಡ್ಕೊಳ್ಳೋಣ. ऐसी बाणी बोलिए. ಬಾಣಿ ಅಂತ ಏನಿದೆ ಅದ್ರ ಮೀನಿಂಗ್ ಬಂದು ಬೋಲಿ. ಬೋಲಿ ಮೀನ್ಸ್ ವಾಣಿ. ಕನ್ನಡದಲ್ಲಿ ವಾಣಿ ಅಂತೀವಲ್ಲ, ಅಂದ್ರೆ ಮಾತು. ಬಾಣಿ ಅಂದ್ರೆ ಮಾತು. ಬಾಣಿ ವಾಣಿ. ಆಕಾಶವಾಣಿ ಅಂತೀವಿ ಅಂದ್ರೇನು, ಆಕಾಶದಿಂದ ಬರ್ತಿರೋಂಥ ಮಾತು. ಸೊ ಬಾಣಿ ಅಂದ್ರೆ ಬೋಲಿ ಅಂದ್ರೆ ಮಾತು. ನೆಕ್ಸ್ಟ್ ಬೋಲಿಯೇ. ಬೋಲಿ ಅಂದ್ರೆ ಹೇಳೋವಂಥದ್ದು. ಮನಕ ಆಪ. ಆಪ ಅಂದ್ರೆ ಇದರಲ್ಲಿ ಮೀನಿಂಗ್ ಬಂದು ಅಹಂ ಅಥವಾ ಅಹಂಕಾರ. ಆಪ ನಾನು ನನ್ನದು ಅನ್ನೋ ಅಹಂಕಾರ. ಆಪ ಮೀನ್ಸ್ ಅಹಂಕಾರ. ನೆಕ್ಸ್ಟ್ ಅಪ್ನಾ ತನ್. ತನ್ ಅಂದ್ರೆ ಶರೀರ. ಇದು ಬಂದು ಶರೀರ, ಇದು ಮಾತು, ಇದು ಅಹಂಕಾರ. ಶೀತಲ್ ಕರೆ. ಶೀತಲ್ ಮೀನ್ಸ್ ಶೀತಲ್ ಅಂತ ಅಂತೀವಿ ಹಿಂದಿಯಲ್ಲಿ. ಶೀತಲ್ಗೆ ತತ್ಸಮ ರೂಪ ಬಂದು ಶೀತಲ್. ಶೀತಲ್ ಅಂದ್ರೆ ಅದನ್ನ ಅಂತಾರೆ ಥಂಡ. ಶೀತಲ ಅಂದ್ರೆ ಕೋಲ್ಡ್. ಇದನ್ನ ನಾವು ಇದ್ರಲ್ಲಿ ಏನಂತ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಅಚ್ಛ ಅಂತ ಕನ್ಸಿಡರ್ ಮಾಡ್ತೀವಿ. ಅಚ್ಛ ಅಂದ್ರೆ ಒಳ್ಳೆಯ. ಶೀತಲ್ ಮೀನ್ಸ್ ಒಳ್ಳೆಯ ಅಥವಾ ಸ್ವಸ್ಥ. ಔರನ್. ಔರನ್ ಅಂದ್ರೆ ದೂಸರೋಂಕೋ ಅಂದ್ರೆ ಬೇರೆಯವರಿಗೆ ಅಂತ. ದೂಸರೋಂಕೋ ಬೇರೆಯವರಿಗೆ. ಔರನ್ ಮೀನ್ಸ್ ಬೇರೆಯವರಿಗೆ. ಔರೋಂಕೋ ಸುಖ
ಹೋಯಿ. ಹೋಯಿ ಅಂದ್ರೆ ಹೋನ. ಹೋನ ಅಂದ್ರೆ ಆಗುವಂಥದ್ದು, ಹೋನ. ಸೊ ಇದೇನಪ್ಪ ಅಂದ್ರೆ ಕಬೀರ್ ದಾಸ್ ಕಲ್ತಿರಲ್ಲ, ಅಂದ್ರೆ ಓದಿರಲ್ಲ. ಸೊ ಇವ್ರ ಲ್ಯಾಂಗ್ವೇಜ್ ಏನಾಗಿರುತ್ತೆ ಅಂದ್ರೆ ಇವರು ತುಂಬಾ ಪ್ರದೇಶಗಳಲ್ಲಿ ಓಡಾಡಿ ಅಲ್ಲಿಂದ ಪ್ರತ್ಯಕ್ಷ ಜ್ಞಾನ ಅಂದ್ರೆ ಸಾಕ್ಷಿ ಅಂದ್ರೆ ಹೇಳಿದೆ ಪ್ರತ್ಯಕ್ಷ ಜ್ಞಾನನ ತಗೊಂಡು ಅಲ್ಲಿರೋ ಲ್ಯಾಂಗ್ವೇಜಸ್ನ ಯೂಸ್ ಮಾಡಿಕೊಂಡು ಜ್ಞಾನ ಪಡ್ಕೊಳ್ತಾರೆ. ಸೊ ಇವ್ರು ಹೇಳೋವಾಗ ಯಾವ ಥರ ಹೇಳ್ತಾರೆ, ಸೊ ಇವ್ರ ಅನುಯಾಯಿಗಳು ಆ ಥರ ಬರ್ದಿರ್ತಾರೆ, ಇವ್ರು ಓನಾಗಿ ಬರ್ದಿರಲ್ಲ ಇದನ್ನ. ಸೊ ಇದರಿಂದ ಇವ್ರದ್ದು ಈ ಲ್ಯಾಂಗ್ವೇಜ್ನ ಏನೋ ಅಂತ ಸದುಕ್ಕಡಿ ಭಾಷಾ ಅಂತ ಅಂತಾರೆ. ಅಂದ್ರೆ ಮಿಕ್ಸ್ ಇರುತ್ತೆ, ತುಂಬಾ 2-3 ಲ್ಯಾಂಗ್ವೇಜ್ ಎಲ್ಲ ಸೇರಿ ಮಿಕ್ಸ್ ಇರುತ್ತೆ, ಅದಕ್ಕೆ ಈ ಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದರಲ್ಲಿರುವಂಥ ಮೀನಿಂಗ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಇವಾಗ ಐಸಿ ಬಾಣಿ ಬೋಲಿಯೇ ಮನ್ ಕಾ ಆಪ ಖೋಯೆ ಅಪ್ನಾ ತನ್ ಶೀತಲ್ ಕರೆ ಔರಂಗ್ ಕೋ ಸುಖ ಹೋಯ್. ಇಟ್ ಮೀನ್ಸ್ ಇವಾಗ ಈ ಲೈನಿಂದ ಸ್ಟಾರ್ಟ್ ಮಾಡೋಣ. ಮನ್ ಕಾ ಆಪ ಖೋಯ್. ಆಪ ಅಂದ್ರೆ ಅಹಂಕಾರ. ನಮ್ಮ ಮನದಲ್ಲಿರುವಂಥ ಅಹಂಕಾರನ ಖೋಯಿಗೆ ಮೀನಿಂಗ್ ಬಂತು ತ್ಯಾಗ. ಮನ್ ಕಾ ಆಪ ಖೋಯೆ ಅಂದ್ರೆ ನಮ್ಮ ಮನದಲ್ಲಿರುವಂಥ ಅಹಂಕಾರನ ತ್ಯಾಗ ಮಾಡುವಂಥದ್ದು. ಐಸಿ ಬಾಣಿ ಬೋಲಿಯೇ ಅಂದ್ರೆ ನಮ್ಮ ಮನದಲ್ಲಿರುವಂಥ ಅಹಂಕಾರನ ತ್ಯಾಗ ಮಾಡಿ ಯಾವ ಥರ ಮಾತನ್ನ ನಾವು ಹೇಳಬೇಕು ಅಂದ್ರೆ ಅಪ್ನಾ ತನ್ ಶೀತಲ್ ಕರೆ ಔರೋಂಕೋ ಸುಖ ಹೋಯ್. ಅಂದ್ರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಬೇಕು, ಜೊತೆಗೆ ಬೇರೆಯವ್ರಿಗೂ ಯಾರಿಗೂ ಕಷ್ಟ ಆಗಬಾರ್ದು, ಅವ್ರಿಗೂ ಸುಖ ಸಿಗಬೇಕು, ಈ ಥರದ್ದನ್ನ ಮಾತಾಡಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ನಮ್ಮಲ್ಲಿರುವಂಥ ಅಹಂಕಾರನ ತ್ಯಾಗ ಮಾಡಿ ನಾವಿವಾಗ ಏನೋ ಹೇಳಬೇಕು ಅಂದ್ರೆ ಡೈರೆಕ್ಟ್ ಮುಖದ ಮೇಲೆ ಹೇಳಿಬಿಟ್ಟು ಅವ್ರಿಗೆ ಹರ್ಟ್ ಆಗುತ್ತೆ. ಸೊ ಈ ಥರದ್ದು ಬಿಟ್ಟು ಪ್ರತಿಯೊಂದಕ್ಕೂ ಹೇಳೋವಂಥ ರೀತಿ ಇರುತ್ತೆ. ಸೊ ಯಾವ ಥರ ಭಾಷೆ ಉಪಯೋಗಿಸ್ಬೇಕು ಅಂದ್ರೆ ನಮ್ಮ ಅಹಂಕಾರನ ಬಿಟ್ಟು ನಾವು ಮಾತಾಡಿದ್ರೆ ನಮಗೂ ಶಾಂತಿ ಸಿಗಬೇಕು, ಕೇಳಿಸ್ಕೊಳ್ಳೋರಿಗೂ ಕೂಡ ಸುಖ ಸಿಗಬೇಕು, ಅವ್ರಿಗೂ ಯಾವುದೇ ದುಃಖ ಆಗಬಾರ್ದು. ಸೊ ಆ ಥರದನ್ನ ಮಾತಾಡಬೇಕು ಅಂತ ಕಬೀರ್ ದಾಸ್ ಹೇಳಕ್ ಹೊರಟಿದ್ದಾರೆ. ಸೊ ಎಕ್ಸಾಮಲ್ಲಿ ಸಹ ಪ್ರಸಂಗ್ ವ್ಯಾಖ್ಯಾ ಲಿಖಿಯೇ ಅಂತ ಕೇಳ್ತಾರೆ. ಅಂದ್ರೆ ಇದ್ರದ್ದು ಅದರ ಪ್ರಸಂಗದ ಜೊತೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ. ಅದನ್ನ ಹೇಗೆ ಬರಿತೀವಿ? ಸೊ ಫಸ್ಟ್ ಇದರ ಅರ್ಥ ನಾನು ಕನ್ನಡದಲ್ಲೇ ಹೇಳ್ತಿದ್ದೀನಿ, ಸೊ ಇವಾಗ ಹಿಂದಿಯಲ್ಲಿ ಹೇಳ್ತೀನಿ. मन का आप खोई इसमें कबीर दास कहना चाहते हैं कि ಕಬೀರ್ ದಾಸ್ ಏನು ಹೇಳಬೇಕು ಅನ್ಕೊಂಡಿದ್ದಾರೆ मन का आप खोए ಮೀನ್ಸ್ अपने अहंकार को त्याग करके ನಮ್ಮ ಅಹಂಕಾರನ ತ್ಯಾಗ ಮಾಡಿ ಐಸಿ ವಾಣಿ ಬೋಲ್ನಿ ಚಾಹಿಯೆ ಯಾವ ಥರ ಮಾತಾಡಬೇಕು ಅಂದ್ರೆ ಜೋ ಹಮಾರ ಸ್ವಾಸ್ಥ್ಯ ಭಿ ಸಹಿ ಹೋ ಅಂದ್ರೆ ನಮ್ಮ ಮನಸ್ಸು ಕೂಡ ಚೆನ್ನಾಗಿದ್ದು ಅವರಂಕೋ ಭಿ ಸುಖ ಹೋಯ್ ಮೀನ್ಸ್ ಅವರಂಕೋ ದುಃಖ ನಾ ಪಹುಂಚೆ ಅಂದ್ರೆ ಬೇರೆಯವ್ರಿಗೂ ಕೂಡ ಸುಖ ಸಿಗಬೇಕು ಅಥವಾ ದುಃಖ ಆಗಬಾರ್ದು ಅಂತ ಹೇಳ್ತಾರೆ. ಸೊ ಇವಾಗ ಪ್ರಸಂಗ ವ್ಯಾಖ್ಯೆ ಅಂತ ಏನಂತೀವೋ ಅದನ್ನ ಎಕ್ಸಾಮಲ್ಲಿ ಹೇಗೆ ಬರೆಯುವಂಥದ್ದು ಈ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಒನ್ ಪ್ರಸಂಗಲ್ಲಿ ಸ್ಟಾರ್ಟಿಂಗ್ 2 ಲೈನ್ಸು ಫಿಕ್ಸ್ ಆಗಿ ಬರೀರಿ. ಅಂದ್ರೆ ಇಲ್ಲೇನು ಹೇಳ್ತೀನಿ ಅದು ಪ್ರಸ್ತುತ್ ಸಾಖಿ ಹಮಾರಿ ಹಿಂದಿ ಪಾಠ್ಯ ಪುಸ್ತಕ ಸ್ಪರ್ಶ 2 से ली गई है इस ಸಾಖಿ के ಕವಿ ಕಬೀರ್ ದಾಸ್ ಜಿ ಹೈ. ಅಂದ್ರೆ ಫಸ್ಟ್ ಲೆಸನ್ ಈ ಸಾಖಿ ಅನ್ನೋದೇನಿದೆ ಇದು ನಮ್ಮ ಪಾಠ್ಯ ಪುಸ್ತಕ ಸ್ಪರ್ಶ ಭಾಗ 2 ಇಂದ ತಗೊಂಡಿರುವಂಥದ್ದು ಅಂಡ್ ಇದರ ಕವಿ ಬಂದು ಕಬೀರ್ ದಾಸ್. ಸೊ ಈ 8 ಸಾಖಿಗಳಿದಾವೆ. 8 ಸಾಖಿಗಳಲ್ಲಿ ಯಾವುದನ್ನೇ ಕೇಳಿದ್ರು ಸೊ ಫಸ್ಟ್ ಈ ಲೈನ್ 2 ಲೈನ್ಸ್ನ ಫಿಕ್ಸ್ ಮಾಡ್ಕೊಳ್ಳಿ. ಸೊ इसमें कबीर ने मीठी बोली बोलने और दूसरों को दुख ना देने की बात कही है. इसमें कबीर ने मीठी बोली बोलने और दूसरों को दुख ना देने की बात कही है. ಅಂದ್ರೆ ಈ ಸಾಖಿಯಲ್ಲಿ ಕಬೀರ್ ದಾಸ್ ಅವರು ಮೀಠಿ ಬೋಲಿ ಅಂದ್ರೆ ಮಧುರವಾದ ಮಾತುಗಳನ್ನ ಆಡ್ತಾ ಬೇರೆಯವ್ರಿಗೆ ದುಃಖ ಕೊಡದೇ ಇರೋ ಥರ ನಡ್ಕೋಬೇಕು ಅಂತ ಹೇಳಕ್ ಹೊರಟಿದ್ದಾರೆ. ಇದು ಪ್ರಸಂಗ. ಇವಾಗ ಇದನ್ನೇ ಡೀಟೇಲ್ ಆಗಿ ವ್ಯಾಖ್ಯಾ ಏನ್ ಬರಿಬೇಕು ಅಂತ. ಇಸ್ಮೆ ಕಬೀರ್ ದಾಸ್ ಜಿ ಕಹತೆ ಹೈ ಇದರಲ್ಲಿ ಕಬೀರ್ ದಾಸ್ ಜಿ ಹೇಳೋದೇನಂದ್ರೆ कि हमें अपने मन का अहंकार त्याग कर ನಮ್ಮ ಮನದ ಅಹಂಕಾರನ ತ್ಯಾಗ ಮಾಡಿ ಐಸಿ ಭಾಷಾ का प्रयोग करना चाहिए ಯಾವ ಥರದ ಭಾಷೆ ಉಪಯೋಗಿಸ್ಬೇಕು ಅಂದ್ರೆ जिससे हमारा अपना तन मन भी स्वस्थ रहे ನಮ್ಮ ಶರೀರ ನಮ್ಮ ಮನಸ್ಸು ಕೂಡ ಸ್ವಸ್ಥವಾಗಿದ್ದು और दूसरों को भी कोई कष्ट ना हो ಬೇರೆಯವ್ರಿಗೂ ಯಾವುದೇ ಕಷ್ಟ ಆಗಬಾರ್ದು ಅರ್ಥಾತ್ दूसरों को भी सुख प्राप्त हो ಅಂದ್ರೆ ಕೇಳಿಸ್ಕೊಳ್ಳೋರ್ಗು ಸುಖ ಆಗಬೇಕು.
ಈ ಥರ ಮಾತನ್ನ ಆಡಬೇಕು ಅಂತ ಕಬೀರ್ ದಾಸ್ ಅವರು ಈ ಫಸ್ಟ್ ಸಾಖಿಯಲ್ಲಿ ಹೇಳಿದ್ದಾರೆ. ಸೊ ಸಾಖಿನ ಇನ್ನೊಂದ್ಸತಿ ಓದ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಐಸಿ ಬಾಣಿ ಬೋಲಿಯೇ ಮನ್ ಕಾ ಆಪಾ ಖೋಯೆ ಅಪ್ನಾ ತನ್ ಶೀತಲ್ ಕರೆ ಔರೋಂ ಕೋ ಸುಖ ಹೋಯ್. ಇದು ಫಸ್ಟ್ ಸಾಖಿ ಬಂದು. ನೆಕ್ಸ್ಟ್ ಸಾಖಿ ಏನ್ ಹೇಳುತ್ತೆ ಅಂತ ತಿಳ್ಕೊಳ್ಳೋಣ. ओके, अब दूसरी साखी क्या बोलती है, अरे सेकंड साखी ಏನ್ ಹೇಳುತ್ತೆ? साखी नंबर 2, कस्तूरी कुंडली बसई मृग ढूंढे बन माही ऐसी घटी घटी राम है दुनिया देखी नाही. रिपीट, कस्तूरी कुंडली बसई मृग ढूंढे बन माही ऐसी घटी घटी राम है दुनिया देखी नाही. मीनिंग्स ತಿಳ್ಕೊಳ್ಳೋಣ. ಕಸ್ತೂರಿ ಕುಂಡಲಿ ಬಸೈ. ಕಸ್ತೂರಿ ಅಂದ್ರೆ ಕಸ್ತೂರಿ, ಸುಗಂಧ ಯಾನಿ ಸುಗಂಧ. ಓಕೆ, ಕುಂಡಲಿ, ಕುಂಡಲಿ ಇದನ್ನ ಹಿಂದಿಯಲ್ಲಿ ನಾಭಿ ಅಂತೀವಿ. ನಾಭಿ ಮೀನ್ಸ್ ಹೊಕ್ಕಳು, ಕುಂಡಲಿ ಮೀನ್ಸ್ ನಾಭಿ, ಹೊಟ್ಟೆ ಹೊಕ್ಕಳು ಅಂತ ಬರಿತೀವಿ. ಬಸೈ ಅಂದ್ರೆ ಇರುವಂತದ್ದು. ಮೃಗ್, ಮೃಗ್ ಅಂದ್ರೆ ಸಂಸ್ಕೃತ ಮೃಗ, ಬಟ್ ಈ ಇದರಲ್ಲಿ ಮೃಗ್ ಅಂದ್ರೆ ಜಿಂಕೆ, ಕಸ್ತೂರಿ ಜಿಂಕೆ ಅಂತೀವಲ್ಲ. ಸೊ ಮೃಗ್ ಮೀನ್ಸ್ ಜಿಂಕೆ, ಮೃಗ, ಹಿರಣ್. ಜಿಂಕೆನ ಹಿಂದಿಯಲ್ಲಿ ಹಿರಣ್ ಅಂತ ಕರಿತೀವಿ. ಢೂಂಡೆ, ಬನ್, ಬನ್ ಅಂದ್ರೆ ವನ, ವನ ಮೀನ್ಸ್ ಕಾಡು. ಮಾಹಿ ಐಸಿ ಘಟಿ ಘಟಿ ರಾಮ ಹೈ. ಘಟಿ ಘಟಿ ಅಂದ್ರೆ ಕಣ್ ಕಣ್, ಹಿಂದಿಯಲ್ಲಿ ಕಣ್ ಕಣ್, ಕಣ್ ಕಣ್ ಮೀನ್ಸ್ ಕಣ ಕಣದಲ್ಲಿ ಅಂತೀವಲ್ಲ. ಸೊ ಘಟಿ ಘಟಿ ಕಣ್ ಕಣ್, ಕಣ್ ಕಣ್. ರಾಮ ಹೈ, ರಾಮ್ ಮೀನ್ಸ್ ರಾಮ್ ಅಂದ್ರೆ ರಾಮ ಅಂತ ರೆಪ್ರೆಸೆಂಟ್ ಮಾಡ್ತಿಲ್ಲ. ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಕಬೀರು ಪರ್ಟಿಕ್ಯುಲರ್ ಒಂದು ದೇವರನ್ನ ಅಂತ ನಂಬ್ತಿರ್ಲಿಲ್ಲ. ಇದರಲ್ಲಿ ರಾಮ್ ಮೀನ್ಸ್ ಈಶ್ವರ, ಹಿಂದಿಯಲ್ಲಿ ಈಶ್ವರ್ ಅಂದ್ರೆ ಪರಮಾತ್ಮ ಅಂತ ಮೀನ್ಸ್ ಯೂನಿವರ್ಸಲ್ ಗಾಡ್, ಅಲ್ಟಿಮೇಟ್ ಗಾಡ್ ಯಾರಿರ್ತಾರೋ ಏನಿರುತ್ತೋ ಅದನ್ನ. ಸೊ ಅದನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ರಾಮ್ ಅನ್ನೋ ವರ್ಡ್ನ ಯೂಸ್ ಮಾಡಿದ್ದಾರೆ. ದುನಿಯಾ ದೇಖಿ ನಾಹಿ. ದುನಿಯಾ ದೇಖಿ ಮೀನ್ಸ್ ನೋಡೋ ಅಂಥದ್ದು, ನಾಹಿ ಅಂದ್ರೆ ಇಲ್ಲ. ಸೊ ಇದ್ರ ಈ ದೋಹೆ ಮೀನ್ಸ್ ಈ ಸೆಕೆಂಡ್ ಸಾಖಿದು ಮೀನಿಂಗ್ ತಿಳ್ಕೊಳಕ್ಕೆ ಸೆಕೆಂಡ್ ಇಂದ ಸ್ಟಾರ್ಟ್ ಮಾಡಿ. ಮೃಗ್ ಢೂಂಡೆ ಬನ್ ಮಾಹಿ ಅಂದ್ರೆ ಕಸ್ತೂರಿ ಕುಂಡಲಿ ಬಸೈ ಮೃಗ್ ಢೂಂಡೆ ಬನ್ ಮಾಹಿ ಅಂದ್ರೆ ಕಸ್ತೂರಿ ಅನ್ನೋ ಒಂದು ಇದು ಹುಡ್ಕೋದಿಕ್ಕೆ, ಅಂದ್ರೆ ಕಸ್ತೂರಿ ಸ್ಮೆಲ್ ಬರ್ತಿರುತ್ತೆ ಜಿಂಕೆಗೆ. ಸೊ ಆ ಜಿಂಕೆ ಮೃಗ್ ಢೂಂಡೆ ಬನ್ ಮಾಹಿ ಅಂದ್ರೆ ವನ ಎಲ್ಲ ಪರದಾಡ್ತಿದೆ ಜಿಂಕೆ. ಯಾವುದಕ್ಕೆ? ಕಸ್ತೂರಿನ ಹುಡ್ಕೋದಿಕ್ಕೆ. ಅದಕ್ಕೆ ಸ್ಮೆಲ್ ಬರ್ತಿರತ್ತೆ, ಅದನ್ನ ಹುಡುಕೊಂಡು ವನ ಎಲ್ಲ ಹುಡುಕ್ತಿದೆ. ಆದ್ರೆ ಅದಕ್ಕೆ ಜ್ಞಾನ ಇಲ್ಲ, ಮೂರ್ಖ ಅದು. ಯಾಕೆ ಅಂದ್ರೆ ಆ ಕಸ್ತೂರಿ ಅನ್ನೋದು ಅದರ ಕುಂಡಲಿ ಬಸೆ, ಅದರ ಕುಂಡಲಿಯಲ್ಲೇ ಇದೆ, ಮೀನ್ಸ್ ಅದರ ನಾಭಿ, ಅದರ ಹೊಟ್ಟೆ ಹೊಕ್ಕಳದಲ್ಲೇ ಇದೆ. ಆದ್ರೂ ಅದಕ್ಕದು ಗೊತ್ತಿಲ್ಲದೆ ಅದು ಅಜ್ಞಾನಿಯಾಗಿ ಇಡೀ ವನ ಎಲ್ಲ ಸುತ್ತಾಡ್ತಿದೆ. ಅದೇ ತರ ದುನಿಯಾ ದೇಖಿ ನಾಹಿ, ದುನಿಯಾ ದೇಖಿ ನಾಹಿ ಅಂದ್ರೆ ಈ ಪ್ರಪಂಚದಲ್ಲಿ ಇದ್ದಿರೋ ಜನ ಕೂಡ ನೋಡ್ತಿಲ್ಲ. ಏನು ಅಂದ್ರೆ ರಾಮ್ ಅಂದ್ರೆ ಈಶ್ವರ, ಪರಮಾತ್ಮ ಪ್ರಪಂಚದ ಕಣಕಣದಲ್ಲೂ ಇದ್ದರೂ ಕೂಡ ಜನ ಅದನ್ನ ನೋಡ್ತಿಲ್ಲ. ಈ ಕಸ್ತೂರಿ ಜಿಂಕೆ ತರ ಇಲ್ದೇ ಇರೋ ಕಡೆ ಎಲ್ಲಾನು ಹುಡುಕಾಟ ನಡೆಸ್ತಿದ್ದಾರೆ ಅಂತ ಈ ದೋಹೆ ಹೇಳ್ತಿದೆ. ಅಂದ್ರೆ ಇವಾಗ ಹೇಗೆ ಕಸ್ತೂರಿ ಸ್ಮೆಲ್ನ ನೋಡ್ಕೊಂಡು ಅದು ಪರದಾಡ್ತಿದ್ಯೋ, ಜನ ಅದೇ ತರ ನಮ್ಮಲ್ಲಿಯೇ ಅಂದ್ರೆ ಅವರಲ್ಲಿಯೇ ಕಣಕಣದಲ್ಲೂ ಪರಮಾತ್ಮ ಇದ್ರೂನು ದೇವಾಲಯಗಳಲ್ಲಿ ತೀರ್ಥ ಪ್ಲೇಸಸ್ ಅಲ್ಲಿ, ತೀರ್ಥಯಾತ್ರೆಗಳಲ್ಲಿ ಹುಡುಕ್ತಿದ್ದಾರೆ ಅಂತ ಕಬೀರ್ ದಾಸ್ ಜಿ ಅವರು ಹೇಳ್ತಿದ್ದಾರೆ. ಇದನ್ನ ಸಹ ಪ್ರಸಂಗ್ ಕೆ ಸಾಥ್ ವ್ಯಾಖ್ಯಾ ಲಿಖಿಯೇ ಅಂತ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಬರಬಹುದು. ಒಂದು ಸಾಖಿ ಕೊಟ್ಬಿಟ್ಟು ಅದ್ರದ್ದು ಸಹ ಪ್ರಸಂಗ್ ಕೆ ಸಾಥ್ ವ್ಯಾಖ್ಯಾ ಲಿಖಿಯೇ ಅಂತ ಏನಾದ್ರು ಕ್ವಶನ್ಸ್ ಕೇಳಿದ್ರೆ ಸೊ ನೀವು ಈ ತರ ಬರಿಬೇಕಾಗುತ್ತೆ. ಅವಾಗೇ ಹೇಳಿದ್ರೆ यह साखी हमारे हिंदी पठ्य पुस्तका स्पर्श भाग 2 से ली गई है और इसके कवि ಕಬೀರ್ ದಾಸ್ ಜಿ ಹೈ. ಈ ಒಂದು ಸೆಂಟೆನ್ಸು ಫಿಕ್ಸ್ ಮಾಡ್ಕೊಳ್ಳಿ, ಸಿಂಪಲ್. ಅರ್ಥ ಮಾಡ್ಕೊಂಡ್ರೆ ಬರಿಬೋದು. ಯಾಕಂದ್ರೆ SSLC ವರ್ಗೂ ಬಂದಿದಾರ ಅಂದ್ರೆ ಹಿಂದಿ ವರ್ಡ್ಸ್ ಏನೇನು ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಂತ ಗೊತ್ತಿರುತ್ತೆ. ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡ್ರೆ ಅದು ಏನು ಅಂತ ಅರ್ಥ ಮಾಡ್ಕೊಬಿಟ್ರೆ ಓನ್ ಆಗಿ ಬರಿಬೋದು. ಸೊ ನೆನಪಿರ್ಬೇಕಾದ್ರೆ ಲಿಮಿಟೆಡ್ ವರ್ಡ್ಸ್ ಯೂಸ್ ಮಾಡಿ, ಸ್ಟ್ಯಾಂಡರ್ಡ್ ವರ್ಡ್ಸ್ ಯೂಸ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ.
ಇದರಲ್ಲಿ ಆ ಫಸ್ಟ್ 2 ಲೈನ್ಸ್ ಏನು ಹೇಳಿದ್ರೆ ಮೀನಿಂಗ್ ಸಿಂಪಲ್ಲು. ಈ ಸಾಖಿನ ನಮ್ಮ ಪಠ್ಯಪುಸ್ತಕ ಸ್ಪರ್ಶ ಭಾಗ 2ರಿಂದ ತಗೊಂಡಿದ್ದಾರೆ. ಇದರ ಕವಿ ಕಬೀರ್ ದಾಸ್. ಇಷ್ಟನ್ನ ಬರೆದ್ಬಿಟ್ಟು इसमें कबीर दास कहते हैं कि संसार के लिए ईश्वर को अपने आप में ढूंढना चाहिए, ना कि मंदिर और तीर्थों में. ಇದು ನಾನು ಬರೆದಿರುವಂಥದ್ದು. ಸೊ ನೀವು ಈ ಸಾಖಿಯಲ್ಲಿ ನಿಮಗೇನು ಮೇನ್ ಪಾಯಿಂಟ್ ಅನಿಸುತ್ತೆ ಅದನ್ನ ಪ್ರಸಂಗದಲ್ಲಿ ಬರೀಬೋದು. ಇಲ್ಲಿ ನಾನು ಹೇಳಿದೆ ಅಂದರೆ ಕಬೀರ್ ದಾಸ್ ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಅಂದರೆ ಈ ಸಂಸಾರ ಅಂದರೆ ಪ್ರಪಂಚದ ಜನರಿಗೆ ತಮ್ಮಲ್ಲಿಯೇ ಪರಮಾತ್ಮನನ್ನ ಹುಡುಕಬೇಕು, ಅದನ್ನ ಬಿಟ್ಟು ದೇವಸ್ಥಾನಗಳಲ್ಲಿ ತೀರ್ಥಯಾತ್ರೆಗಳಲ್ಲಿ ಹುಡುಕಬಾರ್ದು ಅಂತ ಇವರು ಹೇಳಕ್ಕೆ ಹೊರಟಿದ್ದಾರೆ ಅಂತ ಪ್ರಸಂಗ. ಇದ್ರದ್ದು ವ್ಯಾಖ್ಯೆ ಹೇಗೆ ಬರಿತೀವಿ ಅಂದರೆ ಈ ಪ್ರಸಂಗದಲ್ಲಿ ನಾನು ಒಂದೇ ಲೈನಲ್ಲಿ ಹೇಳಿದೆ, ನಮ್ಮಲ್ಲಿಯೇ ಕಣಕಣದಲ್ಲಿ ಇದ್ದಾರೆ ಹುಡುಕಬೇಕು ಅದು ಬಿಟ್ಟು ಅಂತ. ಇದು ಕಂಪ್ಲೀಟ್ ಸಾಖಿ ಏನಿದೆ ಅದನ್ನು ಡೀಟೇಲ್ ಆಗಿ ವ್ಯಾಖ್ಯಾದಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ಅದು ನಾನು ಹೇಗೆ ಬರ್ದೀನಿ ಅಂದರೆ ಕಬೀರ್ ದಾಸ್ ಜಿ ಕಹತೆ ಹೈ ಕಿ, ಕಬೀರ್ ದಾಸ್ ಜಿ ಏನು ಹೇಳೋದೇನಂದ್ರೆ ಜಿಸ್ ಪ್ರಕಾರ ಏಕ್ ಕಸ್ತೂರಿ ಹಿರಣ್, ಕಸ್ತೂರಿ ಜಿಂಕೆ ಯಾವ ಥರ ಕಸ್ತೂರಿ ಕಿ ಖುಷ್ಬೂ ಕೋ ಜಂಗಲ್ ಮೇ ಢೂಂಢತಾ ಫಿರ್ತಾ ಹೈ, ಈ ಕಸ್ತೂರಿಯ ಸುವಾಸನೆಯನ್ನ ಇಡೀ ಫಾರೆಸ್ಟ್ ಅಲ್ಲಿ ಇಡೀ ಕಾಡಲ್ಲಿ ಹೇಗೆ ಹುಡುಕ್ತಾ ಅಲ್ದಾಡ್ತಿರುತ್ತೋ, ಜಬ್ಕಿ ಸುಗಂಧ್ ಉಸಿ ಕಿ ನಾಭಿ ಮೇ ಹೈ, ಅದೇ ಈ ಕಸ್ತೂರಿ ಅನ್ನೋದು ಅದ್ರ ಹತ್ರನೇ ಇದೆ, ಅದ್ರ ಹೊಕ್ಕಳಲ್ಲೇ ಇದೆ, ಆದ್ರೂ ಅಜ್ಞಾನವಾಗಿ ಗೊತ್ತಿಲ್ದಿರ ಪರದಾಡ್ತಿದೆ, ಕಾಡೆಲ್ಲ ಪರದಾಡ್ತಿದೆ. ಪರಂತು ವಹ ಇಸ್ ಬಾತ್ ಸೆ ಬೇಖಬರ್ ಹೋತಾ ಹೈ, ಅಂದ್ರೆ ಅದಕ್ಕೆ ಆ ಜ್ಞಾನ ಇರೋದಿಲ್ಲ ಅಂತ. ಉಸಿ ಪ್ರಕಾರ ಸೇಮ್ ಅದೇ ಜಿಂಕೆ ಥರ ಸಂಸಾರ್ ಕೆ ಕಣ್ ಕಣ್ ಮೇ ಈಶ್ವರ್ ವಿದ್ಯಮಾನ್ ಹೈ, ಪ್ರಪಂಚದ ಕಣದಲ್ಲೂ ಕೂಡ ಈಶ್ವರ ಪರಮಾತ್ಮ ಇದ್ದಾರೆ. और मनुष्य इस बात से बेखबर, ಅಂದ್ರೆ ಮನುಷ್ಯ ಈ ಮಾತಿಂದ ಅಜ್ಞಾನಿಯಾಗಿ ಈಶ್ವರ್ ಕೋ ದೇವಾಲಯ और तीर्थों में ढूंढते हैं, ಅಂದ್ರೆ ಅಜ್ಞಾನದಿಂದ ಮನುಷ್ಯ ಪರಮಾತ್ಮನನ್ನ ದೇವಾಲಯಗಳಲ್ಲಿ ತೀರ್ಥಗಳಲ್ಲಿ ಅಂತ ಹುಡುಕ್ತಿದ್ದಾರೆ ಅಂತ ಹೇಳ್ತಾರೆ. ಕಬೀರ್ ಜಿ कहते हैं कि अगर ईश्वर को ढूंढना ही है तो अपने मन में ढूंढे, ಅಂದ್ರೆ ಇಫ್ ದೇವ್ರನ್ನ ನೀವು ಹುಡುಕ್ಲೇಬೇಕು ಅನ್ಕೊಂಡಿದ್ರೆ, ಪರಮಾತ್ಮನ ಹುಡುಕ್ಲೇಬೇಕು ಅನ್ಕೊಂಡಿದ್ರೆ ನಿಮ್ಮಲ್ಲಿ ನೀವು ಹುಡುಕಿ ಅಂತ ಈ ಸಾಖಿಯಿಂದ ಹೇಳಲು ಇಷ್ಟಪಡ್ತಿದ್ದಾರೆ. ಸೊ ಥರ್ಡ್ ಸಾಖಿ ಏನು ಹೇಳುತ್ತೆ ಅನ್ನೋದನ್ನ ನೆಕ್ಸ್ಟ್ ನೋಡೋಣ.